ಜೈ ಗುರುದೇವ್. ಗುರುಜಿ ವಿಜಯಾನಂದರ ದೈವಶಕ್ತಿ ಪುಸ್ತಕದ ಆಧಾರದ ಮೇಲೆ ನಮ್ಮೊಳಗಿರುವ ಆ ಅಪಾರವಾದ ಶಕ್ತಿಯನ್ನ ಕರಗತ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಮಾರ್ಗವನ್ನ ಇವತ್ತು ಒಟ್ಟಿಗೆ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ನಾವ್ ಯಾವ್ದಿಲ್ದೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸದ ಮೂಲ ಒಂದೇ ಒಂದು ವಿಷಯಕ್ಕೆ ಬಂದ್ನಿಲ್ತೆ. ನೋಡಿ, ಗುರುಜಿ ವಿಜಯಾನಂದರು ತಮ್ಮ ದೈವಶಕ್ತಿ ಪುಸ್ತಕದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ವಿವರಿಸ್ತಾರೆ. ನಾವು ಕೆಲಸ ಮಾಡ್ತೀವಿ, ಅದರಿಂದ ಹಣ ಗಳಿಸ್ತೀವಿ, ಆ ಹಣದಿಂದ ಆಹಾರ ತಗೋತೀವಿ. ಇದೆಲ್ಲ ಯಾಕೆ? ಎಲ್ಲದರ ಕೊನೆಗೆ ಬೇಕಾಗಿರೋದು ಒಂದೇ, ಅದೇ ಶಕ್ತಿ. ಸೊ ಇವತ್ತು ನಮ್ಮ ಚರ್ಚೆಯ ಮಾರ್ಗ ಹೀಗಿದೆ. ಮೊದಲು ಜೀವನದ ಅಡಿಪಾಯ ಅಂದ್ರೆ ಈ ಶಕ್ತಿ ಅಂದ್ರೇನು ಅಂತ ನೋಡ್ತೀವಿ. ಆಮೇಲೆ ಯುಗಗಳ ಚಕ್ರ, ಶಕ್ತಿಗಾಗಿ ಒಂದು ಟೂಲ್ ಕಿಟ್, ಪಂಚಭೂತಗಳ ಮೇಲೆ ಪ್ರಭುತ್ವ ಸಾಧಿಸೋದು ಹೇಗೆ, ಮತ್ತು ಕೊನೆಗೆ ಗುರುವಿನ ಪಾತ್ರ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಈ ಶಕ್ತಿಯನ್ನ ಕರಗತ ಮಾಡ್ಕೊಳ್ಳೋ ಪಯಣ ಎಲ್ಲಿಂದ ಶುರುವಾಗುತ್ತೆ? ಮೊದಲ ಹೆಜ್ಜೆನೇ ಈ ಸಮತೋಲನದ ತತ್ವವನ್ನ ಅರ್ಥ ಮಾಡ್ಕೊಳ್ಳೋದು. ನಮ್ಮ ದೇಹವೇ ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಅಲ್ವಾ? ನಾವು ನೋಡಕ್ಕೆ ಬೆಳಕಿನ ಶಕ್ತಿ ಬೇಕು, ಕೇಳೋಕೆ ಧ್ವನಿ ಶಕ್ತಿ, ತಿಂದಿದ್ದು ಜೀರ್ಣ ಆಗೋಕೆ ರಾಸಾಯನಿಕ ಶಕ್ತಿ. ಹೀಗೆ ನಮ್ಮ ದೇಹ ಅನ್ನೋದು ಬೇರೆ ಬೇರೆ ಶಕ್ತಿಗಳ ಒಂದು ಸಂಕೀರ್ಣ ವ್ಯವಸ್ಥೆ. ಇದೆಲ್ಲ ಒಂದು ಬ್ಯಾಲೆನ್ಸ್ನಲ್ಲಿದ್ದಾಗ ನಾವು ಆರೋಗ್ಯವಾಗಿರ್ತೀವಿ. ಈ ಬ್ಯಾಲೆನ್ಸ್ ಎಲ್ಲಾದ್ರೂ ತಪ್ಪಿದ್ರೆ ಶುರುವಾಗೋದೇ ಅನಾರೋಗ್ಯ. ಈಗೊಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ. ಈ ಶಕ್ತಿಯ ಜೊತೆ ಸಂವಹನ ನಡೆಸೋ ವಿಧಾನಗಳು ಕಾಲವಿಂದ ಕಾಲಕ್ಕೆ ಹೇಗೆಲ್ಲ ಬದಲಾಗಿದೆ ಗೊತ್ತಾ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಯುಗಗಳ ಚಕ್ರವನ್ನ ನೋಡಬೇಕು. ಗುರುಜಿಯವರು 3 ಪ್ರಮುಖ ಯುಗಗಳ ಬಗ್ಗೆ ಹೇಳ್ತಾರೆ. ಮೊದಲನೇದು ಮಂತ್ರಯುಗ. ಆಗ ಬರೀ ಪವಿತ್ರ ಶಬ್ದ ಅಂದ್ರೆ ಮಂತ್ರಗಳೇ ಸಾಕಾಗಿತ್ತು. ಆಮೇಲೆ ಬಂತು ತಂತ್ರಯುಗ. ಅಲ್ಲಿ ಮಂತ್ರದ ಜೊತೆ ಒಂದು ವಿಧಾನ ಕೂಡ ಬೇಕಾಯ್ತು. ಈಗ ನಾವಿರೋದು ಯಂತ್ರಯುಗ. ಇಲ್ಲಿ ಉಪಕರಣಗಳು ಮುಖ್ಯ. ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ ಅಂದ್ರೆ, ಈಗ ನಾವು ದೂರದಲ್ಲಿರೋದನ್ನ ನೋಡಕ್ಕೆ ಟಿವಿ ಅನ್ನೋ ಒಂದು ಯಂತ್ರ ಬೇಕು. ಆದರೆ ಮಂತ್ರಯುಗದಲ್ಲಿ ಕೇವಲ ಮಂತ್ರ ಶಕ್ತಿಯಿಂದಲೇ ದೂರದೃಷ್ಟಿ ಸಾಧ್ಯವಿತ್ತು ಅಂತ ಹೇಳ್ತಾರೆ. ನೋಡಿದ್ರಾ ಹೇಗೆ ಬದಲಾಗಿದೆ ಅಂತ? ಮಂತ್ರದಿಂದ ಯಂತ್ರದವರೆಗೆ ಬಂದಿದ್ದೇವೆ. ಹಾಗಾದ್ರೆ ಯಂತ್ರಯುಗದಲ್ಲಿರೋ ನಮಗೆ ಶಕ್ತಿಯನ್ನ ಕರಗತ ಮಾಡ್ಕೊಳ್ಳೋದು ಅಸಾಧ್ಯನಾ? ಖಂಡಿತ ಇಲ್ಲ. ಗುರುಜಿಯವರ ಪ್ರಕಾರ ಇದಕ್ಕಾಗಿಯೇ ಒಂದು ಸಾರ್ವತ್ರಿಕ ಟೂಲ್ ಕಿಟ್, ಒಂದು ಸಾಧನ ಪೆಟ್ಟಿಗೆ ಇದೆ. ಪುಸ್ತಕದಲ್ಲಿ ಹೇಳೋ ಪ್ರಕಾರ ಪ್ರಕೃತಿಯಲ್ಲಿರೋ 3 ಕೋಟಿ ಶಕ್ತಿಗಳಲ್ಲಿ ಪ್ರತಿಯೊಂದಕ್ಕೂ ಅದನ್ನ ಮಾಸ್ಟರ್ ಮಾಡೋಕೆ ಒಂದು 3 ಭಾಗಗಳ ಟೂಲ್ ಕಿಟ್ ಇದೆ. ಇದನ್ನ ಒಂದು ಸ್ಪಿರಿಚುವಲ್ ಟೆಕ್ನಾಲಜಿ ಅಂತ ಅನ್ಕೋಬಹುದು. ಆ ಟೂಲ್ ಕಿಟ್ನ ಮೊದಲನೇ ಭಾಗನೇ ಮಂತ್ರ. ಈಗ ಪ್ರತಿಯೊಂದು ರೇಡಿಯೋ ಚಾನೆಲ್ಗೆ ಒಂದು ಫ್ರೀಕ್ವೆನ್ಸಿ ಇರುತ್ತಲ್ವಾ? ಹಾಗೆ ಪ್ರತಿಯೊಂದು ಶಕ್ತಿಗೂ ಒಂದು ನಿರ್ದಿಷ್ಟವಾದ ಸೌಂಡ್ ವೈಬ್ರೇಷನ್ ಇರುತ್ತೆ. ಅದೇ ಮಂತ್ರ. ಎರಡನೇ ಭಾಗ ಯಂತ್ರ. ಈಗ ರೇಡಿಯೋ ಫ್ರೀಕ್ವೆನ್ಸಿಯನ್ನ ಹಿಡಿಯೋಕೆ ಒಂದು ಆಂಟನಾ ಅಥವಾ ರಿಸೀವರ್ ಬೇಕಲ್ವಾ? ಅದೇ ರೀತಿ ಮಂತ್ರದ ಶಕ್ತಿಯನ್ನ ಆಕರ್ಷಿಸಿ ಹಿಡಿದಿಟ್ಕೊಳ್ಳೋ ಉಪಕರಣ ಅಥವಾ ರೇಖಾಚಿತ್ರವೇ ಯಂತ್ರ. ಇನ್ನು ಮೂರನೇ ಮತ್ತು ಕೊನೆಯ ಭಾಗ ತಂತ್ರ. ಇದು ಮಂತ್ರ ಮತ್ತು ಯಂತ್ರ ಎರಡನ್ನೂ ಸರಿಯಾದ ರೀತಿಯಲ್ಲಿ ಬಳಸಿ ಒಂದು ನಿರ್ದಿಷ್ಟ ಫಲಿತಾಂಶ ಪಡೆಯೋಕೆ ಇರುವ ಪವಿತ್ರ ವಿಧಾನ. ಇದನ್ನೊಂದು ಆಪರೇಟಿಂಗ್ ಪ್ರೊಸೀಜರ್ ಅನ್ಬೋದು. ಮಂತ್ರ ಮತ್ತು ಯಂತ್ರ ಹಾರ್ಡ್ವೇರ್ ಆದ್ರೆ ತಂತ್ರ ಅದನ್ನ ರನ್ ಮಾಡೋ ಸಾಫ್ಟ್ವೇರ್ ಇದ್ದಾಗೆ. ಸೊ ಈ ಮಂತ್ರ ಯಂತ್ರ ತಂತ್ರದ ಟೂಲ್ ಕಿಟ್ ಪ್ರಾಕ್ಟಿಕಲ್ ಆಗಿ ಹೇಗೆ ವರ್ಕ್ ಆಗುತ್ತೆ? ಪುಸ್ತಕದಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಇದೆ, ನೋಡೋಣ. ಪುಸ್ತಕದಲ್ಲಿ ಹೀಗೆ ಹೇಳಲಾಗಿದೆ: ಅಗ್ನಿ ಅಂದ್ರೆ ಬೆಂಕಿಯ ಶಕ್ತಿಯನ್ನ ಕರಗತ ಮಾಡ್ಕೊಳ್ಳಕ್ಕೆ ಜಪ ಮಾಡುವಾಗ ರಮ್ ಅನ್ನೋ ಮಂತ್ರ ಬಳಸಬೇಕು, ಅದರ ಯಂತ್ರವನ್ನ ರಚಿಸಬೇಕು ಮತ್ತು ಸರಿಯಾದ ತಂತ್ರವನ್ನ ಪಾಲಿಸಬೇಕು. ಆಗ ಅಗ್ನಿ ನಿಯಂತ್ರಣಕ್ಕೆ ಬರುತ್ತೆ. ಅಂದ್ರೆ ಸರಿಯಾದ ಮಂತ್ರ, ಯಂತ್ರ, ತಂತ್ರದಿಂದ ಅಗ್ನಿತತ್ವದ ಮೇಲೆಯೇ ಪ್ರಭುತ್ವ ಸಾಧಿಸಬಹುದು. ಇದನ್ನ ಕೇಳೋದಕ್ಕೆ ಎಷ್ಟು ಅದ್ಭುತ ಅಲ್ವಾ? ಇದು ಕೇವಲ ಥಿಯರಿ ಅಲ್ಲ. ಯಾರು ಈ ರೀತಿ ಶಕ್ತಿಯ ಮೇಲೆ ಪ್ರಭುತ್ವ ಸಾಧಿಸ್ತಾರೋ ಅಂಥ ಮಹಾನ್ ವ್ಯಕ್ತಿಗಳನ್ನ ಸಿದ್ಧರು ಅಂತ ಕರೆಯಲಾಗತ್ತೆ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯವನ್ನ ನಾವು ಗಮನಿಸಬೇಕು. ಇಂಥ ಒಂದು ಗಹನವಾದ ಸಾಧನೆಯನ್ನ ಸ್ವಂತವಾಗಿ ಒಬ್ರೇ ಮಾಡಲು ಸಾಧ್ಯವಿಲ್ಲ. ಯಾವುದೇ ಶಕ್ತಿಯನ್ನ ಕರಗತ ಮಾಡ್ಕೋಬೇಕಿದ್ರೂ ಅದನ್ನ ಮಂತ್ರ, ಯಂತ್ರ ಮತ್ತು ತಂತ್ರದ ಮೂಲಕ ಸಾಧಿಸೋಕೆ ಒಬ್ಬ ಅನುಭವಿ ಗುರುವಿನ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನ ಅತ್ಯಗತ್ಯ. ಅವರೇ ಈ ದಾರಿಗೆ ದೀಪ. ಹೀಗೆ ದೈವಿಕ ಶಕ್ತಿಯನ್ನ ಮಾಸ್ಟರ್ ಮಾಡೋದು ಅನ್ನೋದು ಕೇವಲ ಒಂದು ನಂಬಿಕೆಯಲ್ಲ, ಬದಲಿಗೆ ಪ್ರಾಚೀನ ಜ್ಞಾನದ ಮೇಲೆ ನಿಂತಿರುವ ಒಂದು ವ್ಯವಸ್ಥಿತ ಮಾರ್ಗ ಅನ್ನೋದು ಸ್ಪಷ್ಟವಾಗುತ್ತೆ. ಜೈ ಗುರುದೇವ್.